ಸರ್ಕಾರದ ಯೋಜನೆಗಳನ್ನು ಕಬಳಿಸುವಂಥ ಅಧಿಕಾರಿಗಳ ವಿರುದ್ಧ ಹಾಗೂ ಭೂಮಾಲೀಕರ ವಿರುದ್ಧ ನಮ್ಮ ಹೋರಾಟಗಳು ನಿರಂತರವಾಗಿ ನಡೀತಾ ಇದೆ. ಈಗಲೂ ಅದೇ ಹೋರಾಟವನ್ನು ನಾವು ಮಾಡಲಿಕ್ಕೆ ನಾವು ಸಿದ್ಧರಾಗಿ ಈ ಮಾಧ್ಯಮದ ಮೂಲಕ ನಾವು ಈ ಒಂದು ಹೋರಾಟವನ್ನು ಯಾವ ರೀತಿ ನಾವು ಹಮ್ಮಿಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಪತ್ರಿಕೆಗೋಷ್ಠಿಯನ್ನು ಮಾಡಿದ್ದೀವಿ. ಈಗಾಗಲೇ ಸರ್ಕಾರಿ ಭೂಮಿಗಳನ್ನು ಕಬಳಿಸ್ತಿರ್ತಕ್ಕಂಥವರ ವಿರುದ್ಧ ನಮ್ಮ ಹೋರಾಟಗಳು ನಿರಂತರವಾಗಿ ನಡೀತಾ ಇದೆ ಅಂತ ಇದಕ್ಕೆ ಮೊದಲಿಗೆ ನಾವು ತಿಳಿಸಿದ್ದೀವಿ. ಈಗಲೂ ಆ ಹೋರಾಟವನ್ನು ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ, ಹೇಳ್ತಾನೂ ಇದ್ದೀವಿ. ಕಾರಣ ಏನಂತ ಹೇಳಿದ್ರೆ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಹೋಬಳಿಯ ಗಾಜಗ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 61 ಸಬ್ 1ರಲ್ಲಿ P1ರಲ್ಲಿ 1 ಎಕರೆ 14 ಗುಂಟೆ 14 ಗುಂಟೆ ಗ್ರಾವಿಯಲ್ ಗುಂಡಿ ಅಂತ ಇದೆ. ಆ ಗ್ರಾವಿಯಲ್ ಗುಂಡಿಯನ್ನು ಸಂಬಂಧಪಟ್ಟಂಥ ಕೊಮ್ಮೇನಹಳ್ಳಿ ಗ್ರಾಮದ ವಾಸಿಯಾದ ನಾರಾಯಣಸ್ವಾಮಿ ಎಂಬುವರು ಅಕ್ರಮವಾಗಿ ಇಟ್ಟಿಗೆ ಕಾರ್ಖಾನೆಗಳನ್ನು ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥದ್ದಲ್ಲದೆ ಅಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಸಾರ್ವಜನಿಕರು ಓಡಾಡಲಿಕ್ಕೆ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ದಾರಿಯನ್ನು ಕೂಡ ಒತ್ತುವರಿ ಮಾಡಿಕೊಂಡಿದ್ದಾರೆ. ಸರ್ಕಾರಿ ಗ್ರಾವಿಯಲ್ ಗುಂಡಿನಲ್ಲಿ ಇಟ್ಟಿಗೆ ಕಾರ್ಖಾನೆಗಳನ್ನು ಕೂಡ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಆದರೂ ನೀವೇ ಸಂಬಂಧಪಟ್ಟಂಥ ತಹಶೀಲ್ದಾರಿಗೆ ಮನವಿ ಕೊಟ್ಟಿದ್ದಾರೆ. ಮನವಿ ಕೊಟ್ಟಿರ್ತಕ್ಕಂಥದ್ದು ದಿನಾಂಕ 13/2/2025 ಮನವಿ ಕೊಟ್ಟಿದ್ದಾರೆ. ಮನವಿಯನ್ನು ಕನ್ಸಿಡರ್ ಮಾಡಿದ್ದಾರೆ. ಮನವಿಯನ್ನು ಕನ್ಸಿಡರ್ ಮಾಡಿರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳು ಸಂಬಂಧಪಟ್ಟಂಥ RI ಕೂಡ ತಾಕೀತು ಮಾಡಿ ಅವರು ನೋಟಿಸ್ ಜಾರಿ ಮಾಡಿದ್ದಾರೆ. ಸರ್ವೆ ಇಲಾಖೆಗೂ ಕೂಡ ತಾಕೀತು ಮಾಡಿ ನೋಟಿಸ್ ಜಾರಿ ಮಾಡಿದ್ದಾರೆ. ಆದರೂ ಕೂಡ ಉದ್ದೇಶಪೂರ್ವಕವಾಗಿ ಈ ಒಂದು ಸಂದರ್ಭದಲ್ಲಿ ಸರ್ವೆ ಇಲಾಖೆಯಲ್ಲಿರ್ತಕ್ಕಂಥ ಭ್ರಷ್ಟ ಲಂಚಕೋರ ಲಪ್ಪಂಗ ಶಿವೇಗೌಡರು ಈ ದಿನ ಸರ್ವೆ ಇತ್ತು. ಈ ದಿನ ಅಂದರೆ ದಿನಾಂಕ ಇವತ್ತು 26/3/2025 ಈ ಒಂದು ಬುಧವಾರದಂದು ಸರ್ವೆ ಇತ್ತು. ಆ ಸರ್ವೆ ನೋಟಿಸನ್ನು ಸಂಬಂಧಪಟ್ಟಂಥ ಆಜುಬಾಜುದಾರರಿಗೆ ರಾತ್ರಿ 8 ಗಂಟೆಯ ಸಮಯಕ್ಕೆ ತಲುಪುವಂತೆ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಯಾರು? ಈ ಶಿವೇಗೌಡರು, ಈ ಭ್ರಷ್ಟ ಶಿವೇಗೌಡರು ಸ್ವಜಾತಿಗಳ ಮಧ್ಯೆ ವಿಷದ ಬೀಜವನ್ನು ಬಿತ್ತುತ್ತಿರುವ ಈ ಒಂದು ಶಿವೇಗೌಡ. ಈ ಶಿವೇಗೌಡನಿಗೆ ಚೀಮಾರಿ ಆಗ್ತಾ ಇದ್ದೀನಿ. ಈ ಶಿವೇಗೌಡನಿಗೆ ಧಿಕ್ಕಾರ ಆಗ್ತಾ ಇದ್ದೀನಿ. ಈ ಶಿವೇಗೌಡರು ಲಂಚಕೋರ ಅಂತ ಕೂಡ ಹೇಳ್ತಾರೆ. ಅವ್ರು ಕೊಟ್ಟಿರ್ತಕ್ಕಂಥ ಲಂಚವನ್ನು ಪಡೆದು ಸಂಬಂಧಪಟ್ಟಂಥ ಕೊಮ್ಮೇನಹಳ್ಳಿ ಗ್ರಾಮಕ್ಕೆ ಸೇರಿದಂಥ ಗಾಜಗ ಗಡಿ ಭಾಗಕ್ಕೆ ಸೇರಿರ್ತಕ್ಕಂಥ ಸರ್ವೆ ನಂಬರ್ 61 ಸಬ್ 1ರಲ್ಲಿ ಗ್ರಾವೆಲ್ ಗುಂಡಿಗೆ ನಾವು 10% ಫಿಕ್ಸ್ ಮಾಡಿ ಅಂತ ನಾವು ಹೇಳಿದ್ರೆ ನಾರಾಯಣಸ್ವಾಮಿ ನೀನು ಫಿಕ್ಸ್ ಮಾಡ್ಕೊ ಅಂತ ಹೇಳ್ಬಿಟ್ಟು ಬಂದಿದ್ದಾನೆ. ಇಂಥ ಲಂಚಕೋರ ಅಧಿಕಾರಿ, ಇಂಥ ಲಪ್ಪಂಗ ಅಧಿಕಾರಿ, ಇಂಥ ಅಧಿಕಾರಿಯ ವಿರುದ್ಧ ನಾವು ಮುಂದಿನ ದಿನಗಳಲ್ಲಿ ನಾವು ಈ ಒಂದು ಲಂಚಕೋರ ಸರ್ವೆ ಅಧಿಕಾರಿಗಳಾದಂಥ ಶಿವೇಗೌಡರ ವಿರುದ್ಧ ನಾನು ಹೋರಾಟ ಮಾಡ್ತಾ ಇದ್ದೀನಿ ಅಂತ ಸಂಬಂಧಪಟ್ಟಂಥ ತಹಶೀಲ್ದಾರಿಗೆ ನಾವು ಈ ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ. ಎಚ್ಚರಿಕೆ ಅಂತಂದರೆ ಅವ್ರ ತಿಳುವಳಿಕೆ ಅವಳ ಗಮನಕ್ಕೆ ಬರಲಿ ಅಂತ ಹೇಳ್ಬಿಟ್ಟು ಈ ಒಂದು ನಾವು ಪತ್ರಿಕೆಗಳಿಗೆ ಕೊಡ್ತೇವೆ. ಇವರು ಎಷ್ಟು ರಾಜಾರೋಷವಾಗಿ ಹೋಗಿ ಆ ಕೊಮ್ಮೇನಹಳ್ಳಿ ಗ್ರಾಮದ ಜಾತಿಗಳ ಮಧ್ಯೆ ಸ್ವಜಾತಿಗಳ ಮಧ್ಯೆ ಅವರು ಕೋಮಗಲ್ಭೆಗಳನ್ನು ಮಾಡ್ಕೊಳ್ಳೋಂಥ ರೀತಿಯಲ್ಲಿ ಇವರು ಅಲ್ಲಿ ಬಿಟ್ಟು ಅವರನ್ನು ನಾರಾಯಣಸ್ವಾಮಿ ಎಂಬುವರ ಬಳಿ ಹಣವನ್ನು ಪಡೆದು ಅವರಿಗೆ ಕಲ್ಲು ಕೂಚೆಗಳನ್ನು ನಟ್ಕೊಂತ ಹೇಳ್ಬಿಟ್ಟು ಹೇಳಿ ಬಂದಿರತಕ್ಕಂಥ ಶಿವೇಗೌಡರು. ಆದ ಕಾರಣದಿಂದಾಗಿ ನಾವು ಮುಂದಿನ ದಿನಗಳಲ್ಲಿ ಸರ್ಕಾರಿ ಗ್ರಾವಿಯಲ್ ಗುಂಡೆ ಹೊರತುಪಡಿಸಿ ನಾರಾಯಣಸ್ವಾಮಿ 186 ಸರ್ವೆ ನಂಬರು ಬೇರೆ ನಕಲಿ 186 ಸರ್ವೆ ನಂಬರನ್ನು ಇದೇ ಜಮೀನು ಸರ್ವೆ ನಂಬರ್ 161 ಸರ್ವೆ ನಂಬರ್ ಜಮೀನಲ್ಲಿ ಸರ್ಕಾರಿ ಗ್ರಾವಿಯಲ್ ಗುಂಟೆಯನ್ನು ಬಂದು ಇದೇ 186 ಸರ್ವೆ ನಂಬರ್ ಅಂತೇಳಿ ಸರ್ವೆ ಅಧಿಕಾರಿಗಳು ದುಡ್ಡನ್ನು ಕೊಟ್ಬಿಟ್ಟು ಕಾಸು ಕೊಟ್ಬಿಟ್ಟು ಅಲ್ಲಿ ಸರ್ವೆ ಮಾಡಿಸ್ತಾರೆ. ಅದು ಆ್ಯಕ್ಚುಲಿ ಅದು ಗ್ರಾವಿಯಲ್ ಗುಂಡಿ, ಸರ್ಕಾರಿ ಗ್ರಾವಿಯಲ್ ಗುಂಡಿ ಆಗಿರುವ ಕಾರಣದಿಂದಾಗಿ ಸಂಬಂಧಪಟ್ಟಂಥ ಕೊಮ್ಮೇನಹಳ್ಳಿ ನಾರಾಯಣಸ್ವಾಮಿ ಆಗಿರ್ತಕ್ಕಂಥ ಇಟ್ಟಿಗೆ ಕಾರ್ಖಾನೆಯ ಶೆಡ್ಗಳನ್ನು ತೆರವುಗೊಳಿಸಲೇಬೇಕು. ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳನ್ನು ಕರೆಯಿಸಿ ಮತ್ತು ಕರೆದುಕೊಂಡೋಗಿ ಅವ್ರನ್ನ ಸ್ಥಳ ತನಿಖೆ ಮಾಡಿಸಿ ಸರ್ಕಾರಿ ಗ್ರಾವಿಯಲ್ ಗುಂಡಿ ಆದರೆ ಇಮಿಡಿಯೇಟಾಗಿ ತೆರವುಗೊಳಿಸಬೇಕು. ಸರ್ಕಾರಿ ಗ್ರಾವಿಯಲ್ ಸರ್ವೆ ನಂಬರ್ ಆದರೆ ನಾವು ನಮ್ಮದೇನು ಅಭ್ಯಂತರ ಇಲ್ಲ, ಅವ್ರ ಗುಂಡಿ ಅವರು ಶೆಡ್ಗಳು ನಿರ್ಮಾಣ ಮಾಡಬೇಕು. ಒಂದು ವೇಳೆ ಅದು ಸರ್ಕಾರಿ ಗ್ರಾವಿಯಲ್ ಗುಂಡಿ ಅಂತ ಹೇಳ್ಬಿಟ್ಟು ಏನಾದರೂ ಸಾಬೀತಾಯ್ತಂದರೆ ಸಂಬಂಧಪಟ್ಟಂಥ ನಾರಾಯಣಸ್ವಾಮಿ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಕೂಡ ದಾಖಲು ಮಾಡಬೇಕು.
ಅವ್ರಿಗೆ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಟ್ಟಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳು ದಾಖಲಾಗಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ತಾಲೂಕು ದಂಡಾಧಿಕಾರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಒಂದು ಪತ್ರಿಕೆಗಳ ಮೂಲಕ ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಟ್ಟು ಈ ಒಂದು ನಾರಾಯಣ ಸ್ವಾಮಿ ಅವರ ವಿರುದ್ಧ ಅವ್ರು ಹಾಕ್ಕೊಟ್ಟಿರ್ತಕ್ಕಂಥ ಅಕ್ರಮವಾಗಿ ನಿರ್ಮಾಣ ಮಾಡ್ಕೊಂಡಿರ್ತಕ್ಕಂಥ ಇಟ್ಟಿಗೆ ಕಾರ್ಖಾನೆಗಳನ್ನು ತೆರವುಗೊಳಿಸಬೇಕು, ಗ್ರಾವಿಯಲ್ ಗುಂಡಿಯನ್ನು ತೆರವುಗೊಳಿಸಬೇಕು. ಜೊತೆಗೆ ಅಲ್ಲಿ ಕೊಮ್ಮೇನಹಳ್ಳಿ ಗ್ರಾಮಸ್ಥರು ಸ್ಮಶಾನಕ್ಕೆ ಹೋಗುವಂಥ ದಾರಿಗೆ ಅನುವು ಮಾಡಬೇಕಂತ ಹೇಳ್ಬಿಟ್ಟು ನಾ ಈ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ತಾಲೂಕು ದಂಡಾಧಿಕಾರಿಗಳಿಗೂ ಹಾಗೂ ಸಂಬಂಧಪಟ್ಟಂಥ ಮಾಧ್ಯಮದ ಮೂಲಕ ಎಲ್ಲರೂ ಇದು ಬಹಿರಂಗಪಡಿಸ್ಬೇಕಂತ ಹೇಳ್ಬಿಟ್ಟು ಕೊಮ್ಮೇನಹಳ್ಳಿ ನಾರಾಯಣ ಸ್ವಾಮಿ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಆಗಲೇಬೇಕಂತ ಹೇಳ್ಬಿಟ್ಟು ನಾ ಈ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ಪತ್ರಿಕೆ ಹೇಳಿಕೆ ಮುಂದೆ ನಾನು ಪ್ರಸ್ತುತಪಡಿಸಿ ನಾನು ಬಹಿರಂಗಪಡಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಗುರು, ಜೈ ಕರ್ನಾಟಕ. ನಿರ್ಭಯ್ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.